2022 ನವೆಂಬರ್ 19ನೇ ತಾರೀಕು ಮಂಗಳೂರಿನಲ್ಲಿ ನಡೆದಂತಹ ಕುಕ್ಕರ್ ಬ್ಲಾಸ್ಟ್ ಪ್ರಕರಣದಲ್ಲಿ ಆದೇಶವನ್ನು ಪ್ರಕಟಿಸ್ತಾ ಇದ್ದಂತೆ ಅಪರಾಧಿ ಶಾರೀಕ್ ಕಣ್ಣೀರನ್ನು ಸುರಿಸಿದ್ದಾನೆ. ಶಿವಮೊಗ್ಗ ಜೈಲಿಗೆ ಸ್ಥಳಾಂತರ ಮಾಡಿ ಅಂತ ಹೇಳಿ ಮೊಹಮ್ಮದ್ ಶಾರೀಕ್ ಮನವಿಯನ್ನ ಮಾಡಿರುವಂಥದ್ದು. 10 ವರ್ಷ ಕಠಿಣ ಶಿಕ್ಷೆಗೆ ಸರಿಯಾಗಿ ನಿದ್ದೆ ಬಾರದೆ 3 ವರ್ಷ ಆಗೋಗಿದೆ. ನನಗೆ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಿ, ಟ್ಯಾಬ್ಲೆಟ್ ಎಲ್ಲ ಸರಿ ಹೋಗ್ತಾ ಇಲ್ಲ ನನಗೆ ಅಂತ ಹೇಳಿ ಮೊಹಮ್ಮದ್ ಶಾರೀಕ್ ಕೋರ್ಟ್ನ ಎದುರು ಕಣ್ಣೀರು ಸುರಿಸಿರುವಂಥದ್ದು. ಎಲ್ಲವೂ ಬೇಕು ಅಂದರೆ ಹೇಗೆ ಅಂತೇಳಿ ಜಡ್ಜ್ ಈ ವೇಳೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾಕೆಂದರೆ ಆತನ ಮನವಿಯ ಮೇರೆಗೆ ನನಗೆ ಮಗಳಿದ್ದಾಳೆ, ಆಕೆಯನ್ನು ನೋಡ್ಕೋಬೇಕು, ಹೀಗಾಗಿ ನನಗೆ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಿ ಅಂತೇಳಿ ಮೊದಲು ಮನವಿಯನ್ನು ಮಾಡ್ತಾನೆ. ಅದಾದ ಮೇಲೆ 10 ವರ್ಷಗಳ ಕಠಿಣ ಶಿಕ್ಷೆ ಪ್ರಕಟ ಆಗತ್ತೆ. 10 ವರ್ಷಗಳ ಕಠಿಣ ಶಿಕ್ಷೆಯ ಪ್ರಕಟ ಮಾಡ್ತಾ ಇದ್ದಂತೆ ಕಣ್ಣೀರನ್ನು ಸುರಿಸುವಂತಹ ಈ ಮೊಹಮ್ಮದ್ ಶಾರೀಕ್, ನನಗೆ ಟ್ಯಾಬ್ಲೆಟ್ಗಳಾಗಿ ಬರ್ತಾ ಇಲ್ಲ, ನಾನು ಸರಿಯಾಗಿ ನಿದ್ದೆ ಮಾಡೋದಕ್ಕಾಗ್ತಾ ಇಲ್ಲ, ಕಳೆದ 3 ವರ್ಷಗಳಿಂದ ನಿದ್ದೆಯನ್ನೇ ಮಾಡಿಲ್ಲ ಸರಿಯಾಗಿ, ನಾನು 3 ವರ್ಷಗಳಾಗೋಗಿದೆ ನಾನು ಕಣ್ತುಂಬ ನಿದ್ದೆಯನ್ನು ಮಾಡಿ, ದಯವಿಟ್ಟು ನನಗೆ ಶಿವಮೊಗ್ಗ ಜೈಲಿಗೆ ಸ್ಥಳಾಂತರ ಮಾಡಿ ಅಂತೇಳಿ ಮನವಿಯನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ NIA ವಿಶೇಷ ಕೋರ್ಟ್ನ ನ್ಯಾಯಾಧೀಶರು ಎಲ್ಲವೂ ಬೇಕು ಅಂದರೆ ಹೇಗಾಗತ್ತೆ ಅಂಥೇಳಿ ಶಾರೀಕ್ನನ್ನು ಪ್ರಶ್ನೆ ಮಾಡಿರುವಂಥದ್ದು. 10 ವರ್ಷಗಳ ಕಠಿಣ ಶಿಕ್ಷೆಯನ್ನು ಈಗ NIA ಕೋರ್ಟ್ ಪ್ರಕಟಿಸಿರುವಂಥದ್ದು ಮೊಹಮ್ಮದ್ ಶಾರೀಕಿಗೆ. ಈ ಪ್ರಕರಣದ ಇತರೆ ಆರೋಪಿಗಳಿಗೆ 6 ವರ್ಷಗಳ ಶಿಕ್ಷೆ ಈಗಾಗಿದೆ. ಆಗಲೇ ಆ ಭೀಕರತೆಯನ್ನು ವಿವರಿಸ್ತಾ ಇದ್ರು ಪುರುಷೋತ್ತಮ್ ಅವರು. ಕುಕ್ಕರ್ನಲ್ಲಿ ಅವ್ರು ಏನು ಇಟ್ಕೊಂಡ್ಬಂದಿದ್ರು ಗೊತ್ತಿರಲಿಲ್ಲ, ಅವ್ರು ತೊಗೊಂಬಂದಂತಹ ಬ್ಯಾಗ್ನಲ್ಲಿ ಏನಿತ್ತು ನಮಗೆ ಗೊತ್ತಿರಲಿಲ್ಲ. ಆಟೋವನ್ನು ಹತ್ತಿ ಪಂಪ್ವೆಲ್ಗೆ ಹೋಗಬೇಕು ಅಂತ ಹೇಳಿದ್ರು. ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮಧ್ಯದಲ್ಲೇ ಪಡೀಲು ಬಳಿ ಈ ಥರದ ಒಂದು ಬ್ಲಾಸ್ಟ್ ಆಗಿ ಹೋಗುತ್ತೆ. ಆ ಬ್ಲಾಸ್ಟ್ನಲ್ಲಿ ಅಲ್ಲಿ ಏನೂ ಕಾಣಿಸ್ತಾನೆ ಇರಲಿಲ್ಲ, ಎಲ್ಲವೂ ಕಪ್ಪಾಗೋಗಿತ್ತು, ಸುಟ್ಟು ಹೋಗಿದ್ವಿ ನಾವು. ನನಗೂ ಕೂಡ ನನ್ನ ಇಡೀ ದೇಹದಲ್ಲಿ ಸಾಕಷ್ಟು ಭಾಗಗಳಲ್ಲಿ ಸುಟ್ಟು ಹೋಗಿತ್ತು, ಕಣ್ಣನ್ನು ಹೊರತುಪಡಿಸಿ ಬಾಕಿ ಎಲ್ಲ ದೇಹದಲ್ಲಿ ಸುಟ್ಟ ಗಾಯಗಳಿವೆ ನನಗೆ ಅನ್ನೋದನ್ನು ಅವರು ವಿವರಿಸ್ತಾ ಇದ್ರು. ಹಾಗೆ ಬ್ಲಾಸ್ಟ್ ಆಗ್ತಾ ಇದ್ದಂತೆಯೇ ಮೊಹಮ್ಮದ್ ಶಾರೀಕ್ ಆಟೋದಿಂದ ಇಳಿದು ಕೆಳಗಡೆ ಓಡಿ ಹೋಗ್ತಾನೆ. ಅಲ್ಲಿದ್ದಂತಹ ಸ್ಥಳೀಯರು ಬಂದು ಆತನ ಬಟ್ಟೆಯನ್ನೆಲ್ಲ ಹರಿದು ಬಿಚ್ಚಿ ಹಾಕಿ ಆತನಿಗೆ ಏನು ಬೆಂಕಿ ಹೊತ್ತಿಕೊಂಡಿತ್ತು ಆ ಬೆಂಕಿಯನ್ನು ನಂದಿಸ್ತಾರೆ. ಕೂಡಲೇ ನಾನು ಮತ್ತು ಆತನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಈತ ಮೊದಲೇ ಬ್ಲಾಸ್ಟ್ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡಿಕೊಂಡು ಬಂದಿದ್ದ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ತನಿಖೆಯ ವೇಳೆ ಗೊತ್ತಾಗ್ತಾ ಹೋಗುತ್ತೆ. ಯಾಕೆ ಅಂದರೆ ಮೊಹಮ್ಮದ್ ಶಾರೀಕ್ನ ಬಳಿ 2 ಆಧಾರ್ ಕಾರ್ಡ್ಗಳಿರುತ್ತೆ, ಬೇರೆ ಬೇರೆ ಹೆಸರಿನಲ್ಲಿ. ಒಂದು ಆತನ ಹೆಸರು ಏನಿದೆ ಮೊಹಮ್ಮದ್ ಶಾರೀಕ್, ಅದೇ ಹೆಸರಿನಲ್ಲಿ ಒಂದು ಆಧಾರ್ ಕಾರ್ಡ್ ಇದ್ದರೆ, ಮತ್ತೊಂದು ಪ್ರೇಮ್ ಸಾಗರ್ ಅನ್ನುವ ಹೆಸರಿನಲ್ಲಿ ಆಧಾರ್ ಕಾರ್ಡನ್ನು ಮಾಡಿಸ್ಕೊಂಡಿರ್ತಾನೆ. ಅಲ್ಲಿ ಹಾಗೇನೆ ಕೈಗೆ ಒಂದು ನೂಲನ್ನು ಕೂಡ ಕಟ್ಟಿಕೊಂಡಿರ್ತಾನೆ, ತಾನು ಹಿಂದೂ ಅಂತ ಬಿಂಬಿಸಿಕೊಳ್ಳುವ ಉದ್ದೇಶದಿಂದ. ಅಂದರೆ ಒಂದು ಮಾರುವೇಷದಲ್ಲಿ, ಹಿಂದೂ ಅನ್ನುವ ಮಾರುವೇಷದಲ್ಲಿ ಹೋಗಿ ಇದನ್ನು ಪಂಪ್ವೆಲ್ ಬಳಿಯಲ್ಲಿ ಬ್ಲಾಸ್ಟ್ ಮಾಡುವ ಪ್ಲಾನ್ ಅನ್ನು ಹೊಂದಿದ್ದ ಮೊಹಮ್ಮದ್ ಶಾರೀಕ್. ಹಾಗೆಯೇ ತನ್ನ ವೇಷಭೂಷಣವನ್ನು ಕೂಡ ಬದಲಾಯಿಸಿಕೊಂಡೇ ಆತ ಆಟೋವನ್ನು ಹತ್ತಿದ್ದ. ಆದರೆ ಆತನ ದುರಾದೃಷ್ಟವೋ ಅಥವಾ ಈ ಬ್ಲಾಸ್ಟ್ ಎಲ್ಲಿ ಆಗಬೇಕಿತ್ತೋ ಅಲ್ಲಿ ಸೇರಬೇಕಾಗಿದ್ದಂತಹ ಜನರ ಅದೃಷ್ಟವೋ ಗೊತ್ತಿಲ್ಲ, ನಡು ರಸ್ತೆಯಲ್ಲಿ ಇದು ಬ್ಲಾಸ್ಟ್ ಆಗತ್ತೆ. ಆ ಸಂದರ್ಭದಲ್ಲಿ ಮೊಹಮ್ಮದ್ ಶಾರೀಕ್ಗೂ ಗಾಯಗಳಾಗತ್ತೆ. ಹಾಗೆ ಆಟೋ ಚಾಲಕನಾಗಿರುವಂತಹ ಪುರುಷೋತ್ತಮ್ ಅವ್ರಿಗೂ ಗಾಯಗಳಾಗಿರುತ್ತೆ. ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗಿತ್ತು. ಸೆಕ್ಷನ್ 121A IPC ಅಪರಾಧ, ದೇಶದ ವಿರುದ್ಧ ಸಂಚು ರೂಪಿಸೋದು. ಹಾಗೆ ಇದಕ್ಕೆ ಶಿಕ್ಷೆ ಜೀವಾವಧಿ ಸೆರೆವಾಸ ಅಥವಾ 10 ವರ್ಷದವರೆಗೆ ಸೆರೆವಾಸ ಮತ್ತು ದಂಡವನ್ನು ವಿಧಿಸುವ ಅವಕಾಶ ಇತ್ತು. ಸೆಕ್ಷನ್ 122 IPC ಪ್ರಕಾರ ಕೂಡ ಶಸ್ತ್ರಾಸ್ತ್ರ ಕಾಯ್ದೆ ಇದು. ಅಪರಾಧ ಉದ್ದೇಶದಿಂದ ಶಸ್ತ್ರಾಸ್ತ್ರ, ಮದ್ದುಗುಂಡು ಸಂಗ್ರಹಿಸೋದು, ಇದಕ್ಕೆ ಶಿಕ್ಷೆ ಜೀವಾವಧಿ ಸೆರೆವಾಸ ಅಥವಾ 10 ವರ್ಷಗಳವರೆಗೆ ಸೆರೆವಾಸವನ್ನು ವಿಧಿಸಬಹುದು, ಜೊತೆಗೆ ದಂಡವನ್ನು ವಿಧಿಸೋದಕ್ಕೆ ಅವಕಾಶ ಇತ್ತು. ಇನ್ನು ಸೆಕ್ಷನ್ 326 IPC ಇದರಲ್ಲಿ ಮಾರಕ ಆಯುಧದಿಂದ ತೀವ್ರ ಗಾಯಗೊಳಿಸುವುದು, ಇದಕ್ಕೆ ಅಪರಾಧ. ಚಾಕು, ಕತ್ತಿ, ಗನ್, ಆಸಿಡ್ನಂತಹ ಮಾರಕ ಆಯುಧದಿಂದ ಗಂಭೀರವಾಗಿ ಘಾಸಿಗೊಳಿಸೋದು. 121A IPCಯನ್ನು ಗಮನಿಸಿದ್ರಿ, ದೇಶದ ವಿರುದ್ಧ ಸಂಚನ್ನು ರೂಪಿಸುವಂಥದ್ದು. ಇದಕ್ಕೂ ಕೂಡ ಶಿಕ್ಷೆಯ ಅವಧಿ ಜೀವಾವಧಿ ಸೆರೆವಾಸ ಅಥವಾ 10 ವರ್ಷದವರೆಗೆ ಸೆರೆವಾಸ ಮತ್ತು ದಂಡ. ಇನ್ನು ಸೆಕ್ಷನ್ 122 IPC ಶಸ್ತ್ರಾಸ್ತ್ರ ಕಾಯ್ದೆ, ಮದ್ದುಗುಂಡು ಸಂಗ್ರಹಿಸುವಂಥದ್ದು, ಅದಕ್ಕೂ ಕೂಡ 10 ವರ್ಷಗಳವರೆಗೆ ಸೆರೆವಾಸ ಅಥವಾ ಜೀವಾವಧಿ ಶಿಕ್ಷೆ ಮತ್ತು ದಂಡ ವಿಧಿಸುವಂಥದ್ದು. 326 IPC ಮಾರಕ ಆಯುಧಗಳಿಂದ ತೀವ್ರವಾಗಿ ಘಾಸಿಗೊಳಿಸುವಂಥದ್ದು, ಗಾಯಗೊಳಿಸುವಂಥದ್ದು. ಇದು ಅಪರಾಧಕ್ಕೆ ಚಾಕು, ಕತ್ತಿ, ಗನ್, ಆಸಿಡ್ನಂತಹ ಮಾರಕ ಆಯುಧದಿಂದ ಗಂಭೀರವಾಗಿ ಗಾಯಗೊಳಿಸಿದರೆ ಈ ಸೆಕ್ಷನನ್ನು ವಿಧಿಸಲಾಗುತ್ತೆ. ಮಾರಕ ಆಯುಧದಿಂದ ತೀವ್ರಗೊಳಿಸುವಂತಹ ಗಾಯ. ಈ ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನು ದಾಖಲಿಸಿ ಇದೀಗ ಆರೋಪಿಗೆ, ಈಗ ಅಪರಾಧಿ ಆಗಿರುವಂತಹ ಮೊಹಮ್ಮದ್ ಶಾರೀಕಿಗೆ 10 ವರ್ಷಗಳ ಕಠಿಣ ಶಿಕ್ಷೆಯನ್ನು ವಿಶೇಷ ನ್ಯಾಯಾಲಯ ವಿಧಿಸಿದೆ. 2022 ನವೆಂಬರ್ 19ರಂದು ನಡೆದಿದ್ದಂತಹ
ಕುಕ್ಕರ್ ಬ್ಲಾಸ್ಟ್ ಪ್ರಕರಣದಲ್ಲಿ ಬೇರೆ ಬೇರೆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಒಂದರಲ್ಲಿ ಆ ಬ್ಲಾಸ್ಟ್ ಆಗುವಂತಹ ಸನ್ನಿವೇಶ, ಮತ್ತೊಂದರಲ್ಲಿ ಆತ ಮೊಹಮ್ಮದ್ ಶಾರಿಕ್ನ ಬೇರೆ ಬೇರೆ ಫೋಟೋಗಳು, ಆತ ಕುಕ್ಕರನ್ನು ಹಿಡಿದುಕೊಂಡು ತೆಗೆಸಿಕೊಂಡಿದ್ದಂತಹ ಫೋಟೋ, ಹಾಗೆ ಆತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವ ಫೋಟೋ, ಮತ್ತೊಂದು ಬ್ಲಾಸ್ಟ್ ಆದ ನಂತರ ಕುಕ್ಕರ್ನ ಫೋಟೋಗಳನ್ನು ಗಮನಿಸ್ತಾ ಇದ್ದೀರಾ. ನಮ್ಮ ಪ್ರತಿನಿಧಿ ಅಂಕಿತಾ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಂಕಿತಾ, ಕೋರ್ಟ್ನಲ್ಲಿ ಹಲವು ಹಂತಗಳಲ್ಲಿ ವಿಚಾರಣೆ ನಡೆದಿತ್ತು. ಕಳೆದ ಶನಿವಾರವೂ ವಿಚಾರಣೆ ನಡೆದಿತ್ತು. ಆ ಸಂದರ್ಭದಲ್ಲಿ SPP ಅವರು ವಾದವನ್ನು ಮಂಡಿಸಿದ್ರು, ಕಠಿಣ ಶಿಕ್ಷೆಗೆ ಆಗ್ರಹಿಸಿದ್ರು. ಯಾವ ರೀತಿಯಲ್ಲಿ ವಾದ ಪ್ರತಿವಾದಗಳು ಅಲ್ಲಿ ನಡೆದಿದ್ವು ಅಂಕಿತಾ? ನವೀನ್, ಈಗಾಗಲೇ ಶಾರಿಕ್ ಮನವಿಯನ್ನ ಪರಿಗಣಿಸಿ ನ್ಯಾಯಾಲಯ 10 ವರ್ಷಗಳ ಕಾಲ ಕಠಿಣ ಜೈಲು ಶಿಕ್ಷೆಯನ್ನ ವಿಧಿಸಿರುವಂತದ್ದು. ಈ ಒಂದು ಪ್ರಕರಣದ ಹಿನ್ನೆಲೆಯನ್ನ ನೋಡೋದಾದ್ರೆ, ಕಳೆದ 3 ತಿಂಗಳ ಹಿಂದೆ ಮೊಹಮ್ಮದ್ ಶಾರಿಕ್ ತಪ್ಪೊಪ್ಪಿಗೆ ಅರ್ಜಿಯನ್ನ ಸಲ್ಲಿಸಿದ್ದ. ಕುಕ್ಕರ್ ಬಾಂಬ್ ಸ್ಫೋಟ ಸಂಬಂಧಕ್ಕೆ ತಪ್ಪೊಪ್ಪಿಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಆ ಒಂದು ಅರ್ಜಿಯನ್ನ NIA ಸ್ಪೆಷಲ್ ಕೋರ್ಟ್ ಪುರಸ್ಕರಿಸಿತ್ತು. ಹಾಗಾಗಿ ಅಪರಾಧಿಗೆ ಕಠಿಣ ಶಿಕ್ಷೆ ವಿಧಿಸೋದಕ್ಕೆ NIA SPP ಮನವಿಯನ್ನ ಮಾಡಿದ್ರು. ಹಾಗಾಗಿ ಆ ಮನವಿಯನ್ನ ಪರಿಷ್ಕರಿಸಿ ಇವತ್ತು ನ್ಯಾಯಾಲಯ 10 ವರ್ಷಗಳ ಕಠಿಣ ಶಿಕ್ಷೆಯನ್ನ ವಿಧಿಸಿರುವಂತದ್ದು. 2022 ನವೆಂಬರ್ 19ನೇ ತಾರೀಕು ಈ ಒಂದು ಘಟನೆ ನಡೆದಿತ್ತು. ಸಂಜೆ 4:30 ಸುಮಾರಿಗೆ ಕುಕ್ಕರ್ ಬಾಂಬ್ ಸ್ಫೋಟ ಆಗಿತ್ತು. ಮಂಗಳೂರಿನ ಕಂಕನಾಡಿ ಬಳಿ ನಡೆದಿದ್ದಂತಹ ಘಟನೆಯಲ್ಲಿ ಆಟೋ ಡ್ರೈವರ್ಗೂ ಕೂಡ ಗಾಯ ಆಗಿತ್ತು. ಅಂದ್ರೆ ಕದ್ರಿ ದೇವಸ್ಥಾನದ ಬಳಿ ಒಂದು ಸ್ಫೋಟವನ್ನ ನಡೆಸೋದಕ್ಕೆ ಸಂಚನ ರೂಪಿಸಿದ್ರು. ಬಾಂಬ್ ಅನ್ನ ಸಾಗಿಸುವ ಮೊದಲೇ ಇದು ಬ್ಲಾಸ್ಟ್ ಆಗಿತ್ತು. ಅದಾದ ಮೇಲೆ ಪ್ರಕರಣದ ತನಿಖೆಯನ್ನ NIA ವಹಿಸಿತ್ತು. ಆ ಪ್ರಕರಣದ ತನಿಖೆ ಸಂದರ್ಭದಲ್ಲಿ NIA ಚಾರ್ಜ್ ಶೀಟ್ ಅನ್ನ ಕೂಡ 2024ಕ್ಕೆ ಸಲ್ಲಿಸಿತ್ತು. ಅದಲ್ಲದೆ ಶಿವಮೊಗ್ಗದ ಟ್ರಯಲ್ ಬ್ಲಾಸ್ಟ್ ಪ್ರಕರಣದಲ್ಲೂ ಕೂಡ ಶಾರಿಕ್ ಆರೋಪಿಯಾಗಿದ್ದ. ಜೊತೆಗೆ ತುಂಗಾ ನದಿ ದಡದಲ್ಲಿ ನಡೆದಿದ್ದಂತಹ ಟ್ರಯಲ್ ಬ್ಲಾಸ್ಟ್ ನ ಆರೋಪಿ ಕೂಡ ಈತ ಆಗಿದ್ದ. ಹಾಗಾಗಿ ಎಲ್ಲಾ ಪ್ರಕರಣಗಳನ್ನ ಪರಿಗಣಿಸಿ ಇವತ್ತು ನ್ಯಾಯಾಲಯ ಶಿಕ್ಷೆಯನ್ನ ಪ್ರಕಟ ಮಾಡಿರುವಂತದ್ದು. ನವೀನ್, ಅಂಕಿತಾ, ಈಗ ಶಿಕ್ಷೆ ಪ್ರಕಟ ಆಗಿರೋದು ಕೇವಲ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ನ ಕೇಸ್ನಲ್ಲಿ ಮಾತ್ರವಾ, ಅಥವಾ ಶಿವಮೊಗ್ಗ ಕೇಸು ಮತ್ತೊಂದು ಕೇಸ್ ಏನಿತ್ತು ಆ ಕೇಸ್ಗಳಲ್ಲೂ ಸೇರಿ ಶಿಕ್ಷೆ ಪ್ರಕಟ ಆಗಿರುವಂಥದ್ದಾ ಅಂಕಿತಾ? ಎಲ್ಲಾ ಪ್ರಕರಣವನ್ನ ಆಲಿಸಿ ಈಗ ನ್ಯಾಯಾಲಯ ಒಂದು ಶಿಕ್ಷೆಯನ್ನ ಪ್ರಕಟ ಮಾಡಿರುವಂತದ್ದು. ಅಂದ್ರೆ ಈತನನ್ನ ಮಾತನಾಡಿಸುವಂತಹ ಕೆಲಸವನ್ನ ಕೂಡ ಜಡ್ಜ್ ಮಾಡಿದ್ರು. ಆ ಸಂದರ್ಭದಲ್ಲಿ ಈತ ಕೂಡ ಒಂದಷ್ಟು ವಿಚಾರವನ್ನ ಜಡ್ಜಿಗೆ ತಿಳಿಸುವಂತಹ ಕೆಲಸವನ್ನ ಮಾಡಿದ್ರು. ಅಂದ್ರೆ ನನಗೆ ಈಗಾಗಲೇ ಬೆಂಗಳೂರು ಅಂದ್ರೆ ಶಿವಮೊಗ್ಗ ಜೈಲಿಗೆ ಟ್ರಾನ್ಸ್ಫರ್ ಅನ್ನ ಕೊಡಿ ಅಂತ ಕೂಡ ಕೇಳಿರುವಂತದ್ದು. ಸರಿಯಾಗಿ ನಿದ್ದೆ ಮಾಡದೆ ನಾನು 3 ವರ್ಷ ಆಗಿದೆ. ಜೊತೆಗೆ ನಾನು ತಗೊಳ್ತಾ ಇರುವಂತಹ ಟ್ಯಾಬ್ಲೆಟ್ ಯಾವುದು ಕೂಡ ನಂಗೆ ಸರಿ ಹೋಗ್ತಾ ಇಲ್ಲ ಅಂತ ಹೇಳಿ ಶಾರಿಕ್ ಮನವಿಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಜಡ್ಜು ಕೂಡ ಎಲ್ಲವೂ ಬೇಕು ಅಂದ್ರೆ ಹೇಗೆ, ಎಲ್ಲಾ ಕೈದಿಗಳು ಬೆಂಗಳೂರಿಗೆ ವರ್ಗಾವಣೆ ಬೇಕು ಅಂತ ಹೇಳಿ ಅರ್ಜಿಯನ್ನ ಹಾಕ್ತಾರೆ, ನೀವೇನು ಶಿವಮೊಗ್ಗಕ್ಕೆ ಕೇಳಿದ್ದೀರಾ ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ತನಗಿರುವಂತಹ ಸಮಸ್ಯೆಯನ್ನ ಹೇಳಿರುವಂತಹ ಕೆಲಸವನ್ನ ಕೂಡ ಶಾರಿಕ್ ಮಾಡ್ತಾರೆ. ಅದಲ್ಲದೆ ಕೂಡ ನನಗೊಬ್ಳು ಮಗಳಿದ್ದಾಳೆ, ಮನೆಯಲ್ಲಿ ದುಡಿಯೋರು ಯಾರು ಕೂಡ ಇಲ್ಲ, ಹಾಗಾಗಿ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಏನು ಅಂತಂದ್ರೆ ಹಲವು ಸೆಕ್ಷನ್ಗಳ ಅಡಿ 10 ವರ್ಷ ಕಠಿಣ ಸೆರೆವಾಸವನ್ನ ಅನುಭವಿಸಲೇಬೇಕು. ಎಲ್ಲಾ ಶಿಕ್ಷೆಗಳು ಒಟ್ಟಿಗೆ ಆರಂಭವಾಗುವಂತಹ ಹಿನ್ನೆಲೆಯಲ್ಲಿ ಒಟ್ಟಾರೆ 10 ವರ್ಷ ಕಠಿಣ ಜೈಲು ಶಿಕ್ಷೆಯನ್ನ ಈಗಾಗಲೇ ಮೊಹಮ್ಮದ್ ಶಾರಿಕ್ ಅನುಭವಿಸಬೇಕಾಗತ್ತೆ. ಒಟ್ಟು ಶಿಕ್ಷೆಯಲ್ಲಿ ಇಲ್ಲಿವರೆಗೆ ಅನುಭವಿಸಿರುವಂತಹ ಶಿಕ್ಷೆ ಏನಿದೆ ಅದನ್ನ ಕಡಿತ ಮಾಡಲಾಗುತ್ತೆ. ಇನ್ನು ಈತನ ಜೊತೆ ಮತ್ತೋರ್ವ ಆರೋಪಿ ಕೂಡ ಹಾಜರಾಗಿದ್ದ, ಅಂದ್ರೆ ಸೈಯದ್ ಯಾಸಿನ್ ಏನಿದ್ದ, ಆತ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ಹಾಜರಾಗಿದ್ದ. ಆದ್ರೆ ಆತನ ವಿರುದ್ಧ ಈಗಾಗಲೇ ಸಾಕ್ಷ್ಯ ವಿಚಾರಣೆ ಮುಂದುವರಿಯಲಿದೆ ಅನ್ನೋದನ್ನ ನ್ಯಾಯಾಲಯ ತಿಳಿಸಿರುವಂತದ್ದು. ಅಂದ್ರೆ ಆತ ಕೂಡ ನಾನು ಕೋರ್ಟ್ ನಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದ. ಹಾಗಾಗಿ ಆತನ ವಿರುದ್ಧ ಸಾಕ್ಷ್ಯ ವಿಚಾರಣೆಯನ್ನ ಈಗಾಗಲೇ ನ್ಯಾಯಾಲಯ ಮುಂದೂಡಿರುವಂತದ್ದು. ಎಲ್ಲಾ ಸೆಕ್ಷನ್ಗಳನ್ನ ಆಲಿಸಿ ಈ ಒಂದು ತೀರ್ಪನ್ನ ಇವತ್ತು ನ್ಯಾಯಾಲಯ ಕೊಟ್ಟಿರುವಂತದ್ದು. ಅಂದ್ರೆ ಸೆಕ್ಷನ್ 121A IPC ಜೊತೆಗೆ 122 ಹಾಗೆ 326 ಅಂದ್ರೆ ಮಾರಕ ಆಯುಧದಿಂದ ತೀವ್ರ ಗಾಯ, ಹಾಗೆ ಸೆಕ್ಷನ್ 122 ಶಸ್ತ್ರಾಸ್ತ್ರ ಸಂಗ್ರಹ, ಹಾಗೆ ಸೆಕ್ಷನ್ 121 ದೇಶದ ವಿರುದ್ಧ ಸಂಚು ರೂಪಿಸಿರುವಂತದ್ದು. ಈ ಎಲ್ಲ ಸೆಕ್ಷನ್ಗಳ ಆಧಾರದ ಮೇಲೆ 10 ವರ್ಷ ಈಗ ಕಠಿಣ ಶಿಕ್ಷೆಯನ್ನ ನ್ಯಾಯಾಲಯ ವಿಧಿಸಿರುವಂತದ್ದು. ಈ 10 ವರ್ಷಗಳ ಕಾಲದ ಶಿಕ್ಷೆಯ ಜೊತೆಗೆ 94,000 ದಂಡವನ್ನ ಕೂಡ ಈಗಾಗಲೇ ನ್ಯಾಯಾಲಯ ವಿಧಿಸಿದೆ. ನವೀನ್, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.